ಉಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಸುಮಾರು 2,31,000 ಮತದಾರರಿದ್ದಾರೆ, ಚಿಲ್ಲರೆ ಮತದಾರರಿದ್ದಾರೆ. ಅಷ್ಟು ಜನ ಮತದಾರರು ಬಂದು ತಮ್ಮ ಮತಗಳನ್ನ ಆ ದಿನ ತಪ್ಪದೆ ಚಲಾವಣೆ ಮಾಡಬೇಕು ಅಂತೇಳಿ ನಾನು ಚುನಾವಣಾ ಆಯೋಗದ ಪರವಾಗಿ ಮತ್ತು ಜಿಲ್ಲಾಧಿಕಾರಿಗಳಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ. ದಯಮಾಡಿ ಕೊನೆಯವರೆಗೂ ಕೂಡ ಸಂಜೆವರೆಗೂ ಕಾಯ್ದೆ ಲೇಟ್ ಮಾಡದೆ ಬೆಳಿಗ್ಗೆ 7 ಗಂಟೆಯಿಂದನೇ ಬಿಸಿಲು ತುಂಬಾ ಇದೆ, ಸರ್ದಿ ಸಾಲಿನಲ್ಲಿ ಬಂದು ತಾವು ಬೇಗ ಮತ ಚಲಾವಣೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ಇದಲ್ಲದೆ ಚುನಾವಣೆಗೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಈ ಚುನಾವಣೆಗೆ ನಾವು ಭದ್ರತೆಯಿಂದ ಹಿಡಿದು ಸುಸೂತ್ರವಾಗಿ ಚುನಾವಣೆಯನ್ನ, ಪಾರದರ್ಶಕವಾಗಿ ಚುನಾವಣೆಯನ್ನ ಮತ್ತು ಮುಕ್ತವಾಗಿ ಭಯದಿಂದ ಯಾರು ಚುನಾವಣೆ ಮಾಡಬಾರದು ಅಂತ ಹೇಳಿ ನಾವೆಲ್ಲ ಅಗತ್ಯ ಕ್ರಮಗಳನ್ನ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನಾವೆಲ್ಲರೂ ಸೇರಿ ಕ್ರಮವನ್ನ ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ಬಂದು ಚುನಾವಣೆಯನ್ನ ಮಾಡಬೇಕು. ಮತ್ತು ಈಗಾಗಲೇ ನಾವು ನಮ್ಮ ಚುನಾವಣಾ ವೆಬ್ಸೈಟ್ ನಲ್ಲಿ ಮತದಾರರ ಹೆಸರು ಮತ್ತೆ ಮತಪಟ್ಟಿಯನ್ನ ನಾವು ಮಾಡಿದ್ದೇವೆ. ಇದಲ್ಲದೆ ಈಗಾಗಲೇ ಪ್ರತಿ ಮನೆಗೆ ನಮ್ಮ BLOsಗಳು ಬಂದು ನಿಮಗೆ ಚೀಟಿಯನ್ನ ಕೊಡ್ತಾ ಇದ್ದಾರೆ. ಆ ಚೀಟಿಯನ್ನ ನೋಡಿಕೊಂಡು ಈಗಲೇ ತಮ್ಮ ಮತಕ್ಷೇತ್ರ ಎಲ್ಲಿದೆ, ಮತ ಕೇಂದ್ರ ಎಲ್ಲಿದೆ ಅಂತ ಹೇಳಿ ವಿಸಿಟ್ ಮಾಡಬೇಕು. ಏಕೆಂದ್ರೆ ಸುಮಾರು 84 ಹೊಸ ಮತದಾನ ಕೇಂದ್ರಗಳನ್ನ ಈ ಸಾರಿ ನಾವು ಮಾಡಿದ್ದೇವೆ ಮತ್ತು ಕೆಲವು ಮತದಾನ ಕೇಂದ್ರಗಳನ್ನ ನಾವು ಶಿಫ್ಟ್ ಮಾಡಿದ್ದೇವೆ. ಯಾಕೆ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ. ಹಾಗಾಗಿ ಆ ದಿನ ಯಾವುದೇ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಮೊದಲೇ ನೋಡಿಕೊಂಡು ನಮ್ಮ ಹೆಸರು ಕೈ ಬಿಟ್ಟು ಹೋಗಿದೆ ಅಥವಾ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ಯಾವುದೇ ಗೊಂದಲ ಇಲ್ಲದೆ ತಾವು ಮತವನ್ನ ಚಲಾವಣೆ ಮಾಡಬೇಕು ಅಂತ ಹೇಳಿ ನಾನು ಚುನಾವಣಾ ಆಯೋಗದ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸಿಕ್ಕಿದಾವೆ ಹಣ. ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣ ಸಿಕ್ಕಿದೆ. ಅದಕ್ಕೆ ಪೊಲೀಸ್ ಇಲಾಖೆಯಿಂದ FIR ಮಾಡ್ತಕ್ಕಂಥದ್ದು ಮತ್ತು ದಾಖಲೆಗಳನ್ನ ಕೊಟ್ರೆ ಅದನ್ನ ಬಿಟ್ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ CO ಅವ್ರ ನೇತೃತ್ವದಲ್ಲಿ ಕಮಿಟಿ ಇದೆ, ಮಾಡ್ತಾ ಇದೀವಿ. ಅದಲ್ಲದೆ ಮದ್ಯವನ್ನು ಕೂಡ ನಾವು ಸುಮಾರು 25-30 ಲೀಟರ್ ಅಷ್ಟು ಅಕ್ರಮ ಮದ್ಯವನ್ನು ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಯಾವುದು ಚುನಾವಣೆ ಅಲ್ಲ, ಅದನ್ನೇ ಹೇಳಿದ್ದು ನಾವು ಪಾರದರ್ಶಕವಾಗಿ, ಮುಕ್ತವಾಗಿ, ಭಯರಹಿತವಾಗಿ ಚುನಾವಣೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನ ನಮ್ಮ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನಾವು ಮಾಡಿದ್ದೇವೆ. ಹಾಗಾಗಿ ಯಾವುದಕ್ಕೂ ಅಹಿತಕರ ಘಟನೆ ಆಗೋದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವತ್ತು ಹಿಂದೇನೂ ಆಗಿಲ್ಲ, ದಾವಣಗೆರೆಯಲ್ಲಿ ಆಗೋದು ಇಲ್ಲ. ಎಲ್ಲ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಹಾಗಾಗಿ ಅವರು SP ಅವರನ್ನ ತಾವು ಕೇಳಬಹುದು. ಯಡ್ರಾಪ್ಪ ನಗರದಲ್ಲಿ ಒಂದ್ ಕಡೆ ಇದನ್ನ ಬಾಯ್ಕಾಟ್ ಮಾಡ್ಯಾರ ಸರ್. ನಾವು ಈಗಾಗಲೇ ನೆನ್ನೆ ನನ್ನ ಗಮನಕ್ಕೆ ಬಂತು, ಅಲ್ಲಿ ಮೂಲಭೂತ ಸೌಕರ್ಯ ಬೇಕು ಅಂತ ಹೇಳಿ. ಚುನಾವಣೆ ಬಹಿಷ್ಕಾರ ಮಾಡಿದ ತಕ್ಷಣ ಅವ್ರ ಕೆಲಸಗಳು ಆಗ್ತವೆ ಅಂತಲ್ಲ. ಈ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿ ಬದಲಾವಣೆಗಳನ್ನ ಬಯಸ್ಕೊಳ್ಬೇಕು, ಅವಾಗ ಕೆಲಸಗಳಾಗ್ತವೆ. ಈಗ ನಾವು ಮತದಾನ ಇರೋದ್ರಿಂದ ನಾವು ಯಾವುದೇ ಆಶ್ವಾಸನೆಗಳನ್ನ ಜಿಲ್ಲಾಡಳಿತ ಆಗ್ಬೋದು, ಯಾರೇ ಆಗ್ಲಿ ಕೊಡಕ್ಕಾಗೋದಿಲ್ಲ. ಅದಾದ ನಂತರ ನಾವು ಮಾಡಿ ಕೊಡ್ತಕ್ಕಂಥದ್ದು ನಾವು ನೋಡ್ಬೋದು, ಪರಿಶೀಲನೆ ಮಾಡಿ ನಿಯಮಾನುಸಾರ ಇತ್ತು ಅಂತ ಹೇಳಿ ಮಾಡ್ಕೊಡೋಣ. ಮತದಾರ ಏನೇನ್ ತಗೊಂಡ್ ಹೋಗೋದು ಸರ್? ಏನು ಯಾವ್ದು ಐಡೆಂಟಿ ಕಾರ್ಡ್ ತಗೊಂಡು? 11 ಐಡೆಂಟಿ ಕಾರ್ಡ್ ಈಗಾಗಲೇ ಚುನಾವಣಾ ಆಯೋಗ ಹೇಳುತ್ತೆ. ಮತದಾನ ಹಿಂದಿನ ದಿನಕ್ಕೆ ಹೇಳ್ತದೆ. ಈಗಾಗಲೇ 11-12 ದಾಖಲೆಗಳಿದಾವೆ, ತೆಗೆದುಕೊಂಡು ಹೋಗಿ ಮಾಡಬಹುದು.